ಕೈಗೇನ ಏಟು ಬಿದ್ದಾಗ ಅಮ್ಮ ಅಂತ ಕಿರಿಸ್ತೀರಾ ಗಾಡ್ ಅಂತೀರಾ? ಕೆಲವ್ರು ಯಾರಿಗೋ ಇಷ್ಟ ಇಲ್ದಿರೋರು ಇನ್ಯಾವುದೋ ಟೀಮ್ ಸಪೋರ್ಟ್ ಮಾಡ್ತಾರೆ. ಆದ್ರೆ ವರ್ಲ್ಡ್ ಕಪ್ ಆಗ್ಲಿ ಇದೆಲ್ಲ ಆಗ್ಲಿ ರಾತ್ರಿ ಎಲ್ಲ ಜಾಗರಣೆ ಮಾಡಿ ಕುತ್ಕೊಂಡು ನೋಡ್ತೀವಿ, ನಾವೆಲ್ಲ ನೋಡ್ತೀವಿ. ಮಕ್ಕಳನ್ನ ನೋಡ್ಕೊಳ್ಳೋದೇ ಇದ್ರೆ ಕಾನೂನು ರೀತಿ ಅಪರಾಧ ಅಂತ ಹೇಳಿದ್ರಿ ಅಮೆರಿಕ. ಹೌದು ಹೌದು. ತಂದೆ ತಾಯಿ ನೋಡ್ಕೊಳ್ಳೋದೇ ಇದ್ರಿ ಇಂಡಿಯಾದಲ್ಲಿ ಹುಟ್ಟಬೇಕು ಅಂತ ಆಸೆ ಪಡ್ತೀರಾ, ಅಮೆರಿಕಾದಲ್ಲಿ ಹುಟ್ಟಬೇಕು ಅಂತ ಆಸೆ ಪಡ್ತೀರಾ, ಅಥವಾ ಇಂಡಿಯಾದಲ್ಲಿ ಹುಟ್ಟು ಮತ್ತೆ ಅಮೆರಿಕಾಗೆ ಹೋಗ್ಬೇಕು ಅಂತ ಆಸೆ ಪಡ್ತೀರಾ? ಈಗ ಬೆಂಗಳೂರು ನಗರ ಅನ್ನೋದು ಹೇಗಾಗಿದೆ ಅಂತ ಹೇಳಿದ್ರೆ, ಆ ಪಕ್ಕ ಇಕ್ಕಡ ಈ ಪಕ್ಕ ಎನ್ನಡ, ಮಧ್ಯದಲ್ಲಿ ಒಂದು ಚೂರು ಕನ್ನಡ ಅಂತಿದೆ. ಅಲ್ಲೂ ಅದೇ ಕತೆ ಇದೆಯಾ? ಯಾಕಂದ್ರೆ ತಮಿಳ್ನವರು ಮತ್ತೆ ತೆಲುಗು ಮಾತಾಡೋರು ಬಹಳ ಜಾಸ್ತಿ ಇರ್ಬೇಕಲ್ಲಿ. ಅವ್ರ ಕಲ್ಚರಲ್ ಏನಂತಾರೆ, ದಬ್ಬಾಳಿಕೆ ಅಥವಾ ಇರ್ಬೋದು, ಹೇರಿಕೆ ಇರ್ಬೋದು, ಇದೆಯಾ ಅಲ್ಲಿ? ನಮ್ಮ ಮೇಲೆ ಆತರ ಯಾರು ನೀವು ತಮಿಳೇ ಮಾತಾಡ್ಬೇಕು ತೆಲುಗೇ ಮಾತಾಡ್ಬೇಕು ಅಂತ ಯಾರು ದಬ್ಬಾಳಿಕೆ ಮಾಡಲ್ಲ. ಅಲ್ಲಿದೆಲ್ಲ ಒಂದೇ ಲ್ಯಾಂಗ್ವೇಜ್ ಏನಿದೆ ಅದು ಇಂಗ್ಲಿಷ್. ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ಮಾತಾಡೋದು. ಅದು ಬಿಟ್ರೆ ಎರಡನೇ ಲ್ಯಾಂಗ್ವೇಜು ಹಿಂದಿ, ಗೊತ್ತಲ್ಲ. ಸಿನಿಮಾ ನೋಡೋದಾಗ್ಲಿ ಅದಕ್ಕೋಸ್ಕರ ಯೂಸ್ ಮಾಡ್ತಾರೆ. ಅದೆರಡು ಬರುತ್ತೆ ಸುಮಾರು ಜನಕ್ಕೆ, ಎಲ್ಲರಿಗೂ. ಅದಲ್ಲದೆ ಮಾತೃಭಾಷೆ, ಅವರು ಮಾತೃಭಾಷೆ ತಮಿಳಿದ್ರೆ ಅವ್ರು ಮಾತಾಡ್ಕೋತಾರೆ. ಆದ್ರೆ ನಮ್ಮ ಮೇಲೆ ಒತ್ತಡ ಏನು ಹಾಕೋದಿಲ್ಲ. ನಾವು ಕನ್ನಡದವರು, ನಾವು ಕನ್ನಡನೇ ಮಾತಾಡ್ತೀವಿ. ಅದು ಮನೆಯಲ್ಲಿರೋ ತಂದೆ ತಾಯಿಗಳ ಜವಾಬ್ದಾರಿ. ಅವರು ಮಕ್ಕಳನ್ನ ಮನೆಯಲ್ಲಿ ಕನ್ನಡದಲ್ಲಿ ಮಾತಾಡ್ಸೋದ್ರಿಂದ ಮಾತಾಡ್ತಾರೆ. ಸುಮಾರು ಮಕ್ಕಳು ಎಲ್ಲ ಕಲ್ತಿದ್ದಾರೆ, ಓದಿ ಬರೆಯೋದಕ್ಕೆ ಕಲ್ತಿದ್ದಾರೆ. ನಮ್ಮ ಶಾಲೆಯಿಂದ ಮಾತು ಆಡ್ತಾರೆ. ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತೀರಾ? ಇಲ್ಲಿಂದ ಕಲಾವಿದರನ್ನೆಲ್ಲ ಕರೆಸ್ತೀರಾ? ಓಕೆ, ಅದಕ್ಕೆ ಉತ್ಸಾಹ ತೋರಿಸ್ತಾರೆ. ಅಂದ್ರೆ ಇವಾಗ ಒಂದು ಹಿಂದಿನ ತಲೆಮಾರು ಅಂತ ಹೇಳಿದ್ರೆ, ನಿಮ್ಮ ತಲೆಮಾರು ತಗೊಂಡ್ರೆ ಓಕೆ ನೀವುಗಳು ಬರ್ಬೋದು, ಈಗಿನ ತಲೆಮಾರಿನ ಜನ ಬರ್ತಾರ ಕಾರ್ಯಕ್ರಮಗಳಿಗೆ? ಖಂಡಿತ. ಅದು ಮೊದಲನೇದೇನಾಗತ್ತೆ, ಅವ್ರನ್ನೇ ಅಳವಡಿಸ್ಕೊಂಡು ಕಾರ್ಯಕ್ರಮಗಳು ಮಾಡ್ಬಿಡ್ತೀವಿ. ಯಾಕಂದ್ರೆ ಈಗ ಯಾವುದೋ ಒಂದು ಸಿನಿಮಾ ಹಾಡು ತುಂಬಾ ಪ್ರಸಿದ್ಧಿ ಆಗಿರುತ್ತೆ. ಆ ಹಾಡು ಹಾಕಿದ್ಮೇಲೆ ಮಕ್ಳ ಕೈಲೇ ಡ್ಯಾನ್ಸ್ ಅಥವಾ ನೃತ್ಯ ಮಾಡಿಸ್ತೀವಿ ಹೇಳ್ಕೊಟ್ಟು. ಅವಾಗ ಅವ್ರು ಇನ್ವಾಲ್ವ್ ಆಗೇ ಇರ್ತಾರೆ ತಾನೆ. ಈಗ ಕನ್ನಡ ಸಿನಿಮಾಗಳು ಬೆಂಗಳೂರಲ್ಲಿ ಒಂದು ಮಾತು ಕೇಳ್ತಾ ಇದ್ದೀವಿ, ಜನ ಥಿಯೇಟರ್ಗೆ ಬರೋದಿಲ್ಲ, ಥಿಯೇಟರ್ ಕನ್ನಡ ಸಿನಿಮಾಗಳನ್ನ ನೋಡೋದಿಲ್ಲ ಅಂತ ಒಂದು ಮಾತಿದ್ದೇ ಇದೆ. ಅಮೆರಿಕಾದಲ್ಲಿ ಹೇಗೆ ಕನ್ನಡ ಸಿನಿಮಾಗಳು ನೋಡ್ತಾರೆ? ನನ್ನನ್ನು ಕೇಳಿದ್ರೆ ನಾನು 300 ಮೈಲಿ ರೌಂಡ್ ಟ್ರಿಪ್ ಹೊಡ್ಕೊಂಡು ಹೋಗಿ ನೋಡ್ತೀನಪ್ಪ ಸಿನಿಮಾಗಳನ್ನ. ಯಾವುದೇ ಸಿನಿಮಾ ಬರ್ಲಿ ನಂಗೆ ಬೇಕು ಅಂದ್ರೆ ಹೋಗಿ ನೋಡ್ತೀನಿ ನಾನು. ಈ OTT, ನೆಟ್ಫ್ಲಿಕ್ಸ್ ಆಗ್ಲಿ, ಪ್ರೈಮ್ ಆಗ್ಲಿ, ಡಿಸ್ನಿ ಎಲ್ಲ ಬಂದು ಅಭಿವೃದ್ಧಿನ ಕಮ್ಮಿ ಮಾಡಿರ್ಬೋದು ಅಂತ ಫೈನಾನ್ಷಿಯಲಿ ಹಾಕ್ಸ್ತೀವಿ ಥಿಯೇಟರ್ನಲ್ಲಿ. ಇದೆಲ್ಲ ಒಂಥರ ಇಂಡಿವಿಜುವಲ್ ಕಂಪನಿ ತರ ಆಗತ್ತೆ. ಆಮೇಲೆ 2-3 ಕಂಪನಿಗಳಿದೆ, ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ. ಅವರು ಕನ್ನಡನ ಪ್ರಾಮುಖ್ಯತೆ ಕೊಟ್ಟು ತರಿಸ್ತಾರೆ. ತಂದೆ ತರಿಸ್ತಾರೆ. ನಿಮ್ದು ಒಂದು ಸಿನಿಮಾ ಹಾಕ್ಸಿದ್ವಲ್ಲ ಏಪ್ರಿಲ್ ನಲ್ಲಿ, ಹಿಮಬಿಂದು ಅಂತಲ್ವಾ, ನಿಮ್ದ ಹಾಕ್ಸಿದ್ವಿ, ನಾವೆಲ್ಲ ಬಂದು ನೋಡಿದ್ವಿ. ತುಂಬಾ ಧನ್ಯವಾದಗಳು. ಜ್ಞಾಪಕ ಇದೆ ನನ್ಗೆ. ಈಗ ಒಂದು ಕ್ಯೂರಿಯಾಸಿಟಿ, ಒಂದು ಕ್ವಶನ್. ಈಗ ಬೆಂಗಳೂರಲ್ಲಿ ಟಿಕೆಟ್ ರೇಟ್ 300 ರೂಪಾಯಿ ಇರುತ್ತೆ, ಪಾಪ್ಕಾರ್ನ್ ರೇಟ್ 500 ರೂಪಾಯಿ ಇರುತ್ತೆ ಥಿಯೇಟರ್ಗಳಲ್ಲಿ. ಅಮೆರಿಕಾದಲ್ಲಿ ಅದೇ ಕತೆನಾ? ಅಮೆರಿಕಾದಲ್ಲಿ ಏನಾಗತ್ತೆ ಅಂದ್ರೆ, ಬೇರೆ ಸಿನಿಮಾಗಳು ಅಲ್ಲಿ ಬರುವಂತ ರೆಗ್ಯುಲರ್ ಇಂಗ್ಲಿಷ್ ಸಿನಿಮಾಗಳು ಟ್ಯೂಸ್ಡೇಸ್ ಬಾರ್ಗೇನ್ ಪ್ರೈಸ್ ಅಂತ ಇರುತ್ತೆ. ವೀಕ್ ಡೇ ಮಧ್ಯದಲ್ಲಿ ಇರೋದ್ರಿಂದ ಆ ದಿನ ಕಮ್ಮಿ ಪ್ರೈಸ್ಗಿರುತ್ತೆ. ಅದೇ ಬೇರೆ ದಿನಗಳಲ್ಲಿ ವೀಕೆಂಡ್ಸ್, ಅದೇ ಸ್ಯಾಟರ್ಡೇ, ಸಂಡೇ, ಫ್ರೈಡೇ ಮತ್ತೆ ನೈಟ್ ಶೋಸ್ ಎಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ಆದರೂ ಯಾವುದು ಟಿಕೆಟ್ ಪ್ರೈಸು $15 ಜಾಸ್ತಿ ಇರೋದಿಲ್ಲ. ತುಂಬಾ ಮುಂಚೆ, ತುಂಬಾ ಮೊದಲು ಬಂದಂತ ಕನ್ನಡ ಸಿನಿಮಾಗಳಿಗೆ 20 ಚಾರ್ಜ್ ಮಾಡಿದ್ರು ಅಷ್ಟೇ. ಪ್ಲಸ್ ಅಂಡ್ ಮೈನಸ್ ಎರಡರಲ್ಲಿ. ಮಕ್ಕಳು, ಈಗಿರುವಂತ ಮಕ್ಕಳು, ಈ ಜನರೇಷನ್ ಮಕ್ಕಳು ಕನ್ನಡ ಕಾದಂಬರಿಗಳಾಗ್ಲಿ, ಕನ್ನಡ ಪುಸ್ತಕಗಳಾಗ್ಲಿ ಓದ್ತಾರ ಅಲ್ಲಿ? ಈಗ ಅದು ಸೆಲ್ಫ್ ಇಂಟ್ರೆಸ್ಟ್ ಅಂತ ಹೇಳ್ಬೋದು. ನಾವು ಕನ್ನಡ ಶಾಲೆನಲ್ಲಿ ನಾವು ಟೀಚರ್ಗಳು, ಅಧ್ಯಾಪಕರು ಎಲ್ಲ ಯಾರು ಪೇಯ್ಡ್ ಇಲ್ಲ. ನಾವು ಸ್ವಂತ ಇಚ್ಛೆಯಿಂದ ಅವ್ರಿಗೆ ಹೇಳ್ಕೊಡ್ತೀವಿ. ಆ ಪಾಠಗಳನ್ನ ಓದಿಸ್ತೀವಿ. ಇದೆ ಇಲ್ಲೇ ಕರ್ನಾಟಕ ಸರ್ಕಾರ ಪ್ರಾಧಿಕಾರ ಇದೆಯಲ್ಲ, ಅವರು ಕೊಡುವಂತ ಪುಸ್ತಕಗಳನ್ನೇ ನಾವು ಉಪಯೋಗಿಸ್ತೀವಿ. ಕನ್ನಡ ಕಲಿ ಅಂತ ನಾವು ಮಾಡ್ಕೊಂಡಿದೀವಿ, ಅದರಲ್ಲೇ ಅದನ್ನು ಓದಿಸ್ತೀವಿ. ಅಮೆರಿಕದಲ್ಲಿ ಯಾರು ಬಲವಂತ ಮಾಡೋ ಹಾಗಿಲ್ಲ. ಅವ್ರವ್ರ ಜೀವನ ಅವ್ರವ್ರದ್ದು. ತಲೆ ಬರೋ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಅಮೆರಿಕಾದಲ್ಲಿ
ಮಕ್ಕಳಿಗೆ 12 ವರ್ಷ 14 ವರ್ಷ ಆದ ಕೂಡಲೇ ಅವ್ರು ಇಂಡಿಪೆಂಡೆಂಟ್ ಅಂತೆ, ಅವ್ರ ಜೀವನ ಅವ್ರು ನೋಡ್ಕೋಬೇಕಂತೆ. ಆ ರೀತಿ ಕೆಲವು ಮಕ್ಕಳಲ್ಲಿ ವಾದ ಮಾಡ್ತಾರೆ, ಅದು ನಿಜಾನ? ಖಂಡಿತ ಇಲ್ಲ. ಯಾಕೆಂದ್ರೆ 18 ವರ್ಷ ಆಗೋ ತನಕ ಮಕ್ಕಳ ಜವಾಬ್ದಾರಿ ತಂದೆ ತಾಯಿಯರ್ದು. ಅವರು ಸರಿಯಾಗಿ ನೋಡ್ಕೊಳ್ದೇ ಇದ್ರೆ ಅದಕ್ಕೆ ತಕ್ಕ ಶಿಕ್ಷೆ ಎಲ್ಲ ಇದೆ 18 ವರ್ಷ ತನಕ. ಆ 18 ವರ್ಷ ಪ್ರಾಯ ಬರೋ ಹೊತ್ತಿಗೆ ಆ ಮಕ್ಕಳು 11, 12 ಗ್ರೇಡ್ ಅಂತ ಕರಿತೀವಿ ನಾವು, ಇಲ್ಲಿ ಸ್ಟ್ಯಾಂಡರ್ಡ್ ಅಂತಾರೆ ಅನ್ಸುತ್ತೆ, ಅಲ್ಲಿ ಮುಗಿಸಿರ್ತಾರೆ. ಅಂದ್ರೆ PUC. ಅವರು ಇಷ್ಟಪಟ್ಟಂತ ಸಬ್ಜೆಕ್ಟ್ ಅವ್ರಿರೋ ಊರಲ್ಲಿ ಇಲ್ಲದೆ ಇರಬಹುದು. ಅದು ಬರೀ ಅವ್ರಿಗೆ ಇಷ್ಟ ಇರೋದು ಒಂದೇ ಅಲ್ಲ, ಫೈನಾನ್ಷಿಯಲಿ ಅಫೋರ್ಡೆಬಲ್ ಅದನ್ನು ನೋಡ್ಕೋಬೇಕು. ಅದೆಲ್ಲವನ್ನು ನೋಡ್ಕೊಂಡಾಗ ಕೊನೆಗೆ ನಿರ್ಧಾರ ಮಾಡೋದು ಪೇರೆಂಟ್ಸೇನೆ, ಬೇರೆ ಯಾರು ಅಲ್ಲ. ಆ ಕಾಲೇಜ್ ಹೇಳುತ್ತೆ, ನೀವು ಈ ಕಾಲೇಜಿಗೆ ಸೇರಿಸಿದ್ರೆ ಇಷ್ಟು ದುಡ್ಡು ಕೊಡಬೇಕು, ಇದು ಸಮಯ ಇಂಥದ್ದು ಅಂತ ಎಲ್ಲ. ಅದು ನಿಮಗೆ ಸರಿ ಹೋದ್ರೆ ನೀವು ಸೇರಿಸ್ಬೋದು. ಅಕಸ್ಮಾತ್ ಆ ಊರಿನಲ್ಲಿ ಇಲ್ಲ ಅಂದ್ರೆ ಅದು ಒಪ್ಪಂದದ ಮೇಲೆ ಕಳಿಸ್ತೀವಿ, ಅವ್ರು ಬಿಟ್ಟು ಹೋದ್ರು ಅಂತ ಅಲ್ಲ. ಆಮೇಲೆ ಫೀಸ್ ಎಲ್ಲ ಕಟ್ಟೋದು ನಾವೇ ಮಾಡಬೇಕು ಮಕ್ಕಳಿಗೆ, ಅವ್ರ ಹತ್ರ ಏನೂ ಇರೋದಿಲ್ಲ ಆಗ. ಸೊ ಹಾಗಾಗಿ 4 ವರ್ಷ ಓದ್ತಾರೆ ಅವರು. ಒಪ್ಪಂದ ಅಗ್ರಿಮೆಂಟ್ ಸೈನ್ ಮಾಡ್ತೀರಾ? ಸೈನ್ ಅಲ್ಲ, ಈಗ ನೀವು ಒಂದು ಪಾಯಿಂಟ್ ಹೇಳಿದ್ರಿ, ಈಗ ಮಕ್ಕಳನ್ನ ನೋಡ್ಕೊಳ್ಳದೆ ಇದ್ರೆ ಕಾನೂನು ರೀತಿ ಅಪರಾಧ ಅಂತ ಹೇಳಿದ್ರಿ ಅಮೆರಿಕ. ಹೌದು ಹೌದು. ತಂದೆ ತಾಯಿ ನೋಡ್ಕೊಳ್ಳದೆ ಇದ್ರಿ ಮಕ್ಕಳು? ತಂದೆ ತಾಯಿ ನೋಡ್ಕೊಳ್ಬೇಕು ಅನ್ನೋದು ಏನು ಹೇಳಿಲ್ಲ, ಎಲ್ಲೂ ಇಲ್ಲ. ಮಕ್ಕಳನ್ನ ನೀವು ಮಾಡ್ಕೊಂಡಿರೋದ್ರಿಂದ ನೀವು ಕಾಪಾಡ್ಬೇಕು. ಇಲ್ದೆ ಹೋದ್ರೆ ಅಲ್ಲಿ ಗೌರ್ಮೆಂಟ್ ಸರ್ಕಾರ ಏನ್ ಮಾಡ್ತಾರೆ, ಅವರು ನಮ್ಮ ಮಕ್ಕಳು ಅಂತ ಅವರು ತಗೊಂಡು ಹೋಗ್ತಾರೆ. ಆ ಸಾಧ್ಯತೆಗಳು ಉಂಟು. ಇನ್ನೊಂದು ಬಹಳ ಮೈಂಡ್ ಅಲ್ಲಿ ಎಲ್ರಿಗೂ ಇರೋದೇನು ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಮಾತ್ರ 4 ತಲೆಮಾರು 10 ತಲೆಮಾರು ಆಗುವಷ್ಟು ಆಸ್ತಿ ಮಾಡ್ತಾರೆ, ಅಮೆರಿಕದಲ್ಲಿ ಮಾಡೋದಕ್ಕೆ ಅವಕಾಶ ಇಲ್ಲ, ಸರ್ಕಾರ ಆಸ್ತಿ ತಗೊಳುತ್ತೆ ಅಂತ ಹೇಳ್ತಾರೆ. ಅದು ನಿಜಾನ? ಖಂಡಿತ ಇಲ್ಲ. ಯಾಕಂದ್ರೆ ನೀವು ದುಡಿಯೋದು ನಿಮ್ಮ ಯೋಗ್ಯತೆಗೆ ತಕ್ಕಂಗೆ ಎಷ್ಟು ಬೇಕಾದ್ರೂ ದುಡಿಬಹುದು. ಆಮೇಲೆ ಆ ದುಡ್ಡು ನಿಮ್ಮದು, ಅದು ನಿಮ್ ಇಚ್ಛೆ ಇದ್ದಂಗೆ ಮಕ್ಕಳಿಗೆ ಕೊಡ್ಬೋದು, ಇಲ್ಲ ಯಾವ್ದಾದ್ರು ಒಂದು ಸಂಸ್ಥೆಗೆ ದಾನ ಮಾಡ್ಬೋದು. ನಿಮ್ಮನ್ನ ಯಾರು ಕಟ್ಟಾಕೋ ಹಾಗಿಲ್ಲ. ಟ್ಯಾಕ್ಸ್ ಎಲ್ಲ ಕಟ್ಟಿದ್ಮೇಲೆ ಅದು ಉಳಿದಿರೋದೇನಿರುತ್ತೆ ಅದು ನಿಮ್ದು. ಟ್ಯಾಕ್ಸ್ ಕಟ್ಟದೆ ದಾನ ಧರ್ಮ ಮಾಡದೆ ಅದೆಲ್ಲ ಮಾಡದೆ ಅಂದ್ರೆ ಅದು ಯಾರು ಒಪ್ಪೋದಿಲ್ಲ. ಅದು ಮಕ್ಕಳಿಗೆ ಕೊಡ್ಬೇಕು ಅನ್ನೋದು ಇಲ್ಲ, ಯಾರಿಗ್ ಬೇಕಾದ್ರೂ ಕೊಡ್ಬೋದು. ಖಂಡಿತ ಇಲ್ಲ. ಸರ್ಕಾರ ಯಾವಾಗ ತಗೊಳುತ್ತೆ, ಟ್ಯಾಕ್ಸ್ ಕಟ್ಟದೆ ಇನ್ನೇನೋ ಮಾಡ್ತಾ ಇದ್ರೆ ನೀವು ವ್ಯವಹಾರಗಳು, ಆವಾಗ ಖಂಡಿತ ಸರ್ಕಾರ ತಗೊಳುತ್ತೆ. ಬೆಂಗಳೂರು ಅಥವಾ ಕರ್ನಾಟಕ ಅಂತ ಹೇಳಿದ್ರೆ ಕನ್ನಡ ಅಂತ ಮಾತು ಬಂದ್ರೆ ಏನಾಗುತ್ತೆ, ನಮ್ಮ ಮೈಂಡ್ ಬರೋದು ಕನ್ನಡ ಹೋರಾಟಗಾರರು ಅಂತ ಹೇಳಿದ್ರೆ ಮುಂಚೂಣಿಗೆ ಬರೋದು ವಾಟಾಳ್ ನಾಗರಾಜ್ ಅಂತ. ನಿಮ್ಮಲ್ಲಿ ಯಾರು ವಾಟಾಳ್ ನಾಗರಾಜ್ ಇದ್ದಾರೆ ಅಮೆರಿಕದಲ್ಲಿ? ಬೇಕಾದಷ್ಟು ನಾಗರಾಜ್ಗಳಿದ್ದಾರೆ, ಆದ್ರೆ ವಾಟಾಳ್ ಯಾರು ಇಲ್ಲ. ಅಂದ್ರೆ ಕನ್ನಡ ಭಾಷೆ ಅಂತ ಬಂದಾಗ ನಾವು ಹಿಂದೂ ಮುಂದೆ ನೋಡದೆ ಕನ್ನಡದವರೆಲ್ಲ ಒಟ್ಟಾಗಿ ಅದಕ್ಕೆ ಏನ್ ಬೇಕೋ ಅದೆಲ್ಲ ಮಾಡ್ತೀವಿ. ಆದ್ರೆ ಚಳುವಳಿ ಆ ತರ ಎಲ್ಲ ಮಾಡ್ಬೇಕಾದ್ರೆ ಅಲ್ಲಿ ತುಂಬಾ ಲಾಸ್ ಅಂಡ್ ರೂಲ್ಸ್ ರೆಗ್ಯುಲೇಷನ್ಸ್ ಇದೆ. ಸುಮ್ನೆ ಎಲ್ಲ ಜನ ಸೇರ್ಕೊಂಡ್ಬಿಡೋದು, ಆಮೇಲೆ ಜೈ ಭಾರತ್ ಅಥವಾ ಕರ್ನಾಟಕ ಅಂತ ಕೂಗಾಡೋದು ಅದೆಲ್ಲ ಮಾಡೋ ಹಂಗಿಲ್ಲ. ಅದ್ ಮಾಡ್ಬೇಕಾದ್ರೆ ನೀವು ಪರ್ಮಿಷನ್ ತಗೊಂಡಿದ್ರೆ ಪರವಾಗಿಲ್ಲ. ನಮ್ಮ ಜನ್ಮಭೂಮಿ ಮತ್ತೆ ಕರ್ಮಭೂಮಿ ಎರಡಕ್ಕೂ ನಾವು ಗೌರವ ಕೊಡ್ಲೇಬೇಕು. ನಾವು ಕರ್ಮಭೂಮಿ ಅಲ್ಲಿರೋದ್ರಿಂದ ಅಮೇರಿಕನ್ ಫ್ಲಾಗ್, ಅಮೇರಿಕನ್ ನ್ಯಾಷನಲ್ ಅಂತಮ್, ರಾಷ್ಟ್ರಗೀತೆ ಏನು ಹೇಳ್ತೀವಿ ಅದಕ್ಕೆಲ್ಲ ಗೌರವ ಕೊಟ್ಟು ನಂತರ ನಮ್ಮದನ್ನೆಲ್ಲ ಮಾಡ್ಕೋಬಹುದು. ಏನ್ ಬೇಕಾದ್ರು ಮನೆ ಮೇಲೆ, ನಿಮ್ಮ ಮನೆ ಮೇಲೆ ಕನ್ನಡ ಬಾವುಟ ಹಾರಿಸಬಹುದು? ಖಂಡಿತ ಹಾರಿಸ್ಬೋದು, ಯಾರು ಬೇಡ ಅನ್ನಲ್ಲ. ಆದ್ರೆ ನೀವೆಲ್ಲಿದ್ದೀರಾ? ಮೊಟ್ಟ ಮೊದಲು ಆ ಅಮೇರಿಕದ ಫ್ಲಾಗ್ ಹಾರಿಸಿ ನಂತರ ಈ ಫ್ಲಾಗ್ ಹಾರಿಸಿ, ಯಾರು ಏನು ಅನ್ನೋದಿಲ್ಲ. ಇಲ್ಲಿ ಸೀರಿಯಲ್ಗಳು, ಧಾರಾವಾಹಿಗಳು ಸಿಕ್ಕಾಪಟ್ಟೆ ನೋಡ್ತೀವಿ, ಎಲ್ಲಾ ಚಾನಲ್ ನೋಡ್ತೀವಿ. ಅಲ್ಲಿ ಹೇಗಿದೆ ಅಭ್ಯಾಸಗಳು? ಧಾರಾವಾಹಿಗಳು ನೋಡ್ತಾರೆ? ಖಂಡಿತ ನೋಡ್ತಾರೆ. ಅಂದ್ರೆ ಇವಾಗ ಕ್ರಿಕೆಟ್ ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಕನ್ನಡದವರು RCB ನ ಖಂಡಿತ ಅಲ್ವಾ? ಅರ್ಧ ಜನ ಇರ್ತಾರೆ, ಇನ್ ಕೆಲವ್ರು ಯಾರಿಗೋ ಇಷ್ಟ ಇಲ್ದಿರೋರು ಇನ್ಯಾವ್ದೋ ಟೀಮ್ ಸಪೋರ್ಟ್ ಮಾಡ್ತಾರೆ. ಆದ್ರೆ ವರ್ಲ್ಡ್ ಕಪ್ ಆಗ್ಲಿ ಇದೆಲ್ಲ ಆಗ್ಲಿ ರಾತ್ರಿ ಎಲ್ಲ ಜಾಗರಣೆ ಮಾಡಿ ಕುತ್ಕೊಂಡು ನೋಡ್ತೀವಿ, ನಾವೆಲ್ಲ ನೋಡ್ತೀವಿ. ಹಬ್ಬಗಳಲ್ಲಿ ಹೇಗೆ ಆಚರಣೆ ಮಾಡ್ತೀರಾ? ಹಬ್ಬ ಎಲ್ಲ ಮಾಡ್ಬೇಕಾದ್ರೆ ನಮ್ಗೆ ಮನೆಯಲ್ಲಿ ಯಾವ ಪದ್ಧತಿ, ಒಬ್ಬೊಬ್ರು ಮನೇಲಿ ಒಂದೊಂದು ಪದ್ಧತಿ ಇದ್ದೇ ಇರುತ್ತೆ. ಅದಲ್ದೆ ದೇವಸ್ಥಾನಗಳು, ನಮ್ಮ ಕ್ಯಾಲಿಫೋರ್ನಿಯಾದ ಬೇ ಏರಿಯಾ ಅಂತಾನು ಹೇಳ್ತೀನಿ, ಅಂದ್ರೆ ನಾರ್ದರ್ನ್ ಕ್ಯಾಲಿಫೋರ್ನಿಯಾ ಸೈಡ್
ಸ್ಯಾನ್ ಫ್ರಾನ್ಸಿಸ್ಕೋ ಸೈಡು. ಅಲ್ಲಿ ಸುಮಾರು 70-80 ದೇವಸ್ಥಾನ ಇದೆ. ಅಂದರೆ ಲೆಕ್ಕ ಹಾಕಿ ಬರೀ ನಾರ್ತಲ್ಲೇ ಅಷ್ಟಿದ್ರೆ, ಇನ್ನು ಸದರ್ನ್ ಕ್ಯಾಲಿಫೋರ್ನಿಯಾದಲ್ಲೂ ಎಲ್ಲ ಸೇರಿಸ್ಕೊಂಡ್ರೆ ಎಷ್ಟಾಗ್ಬೋದು ಪೂರ್ತಿ ಕ್ಯಾಲಿಫೋರ್ನಿಯಾದಲ್ಲಿ. ನಿಮಗೆ ಬೇಕಾ ಸ್ಪಿರಿಚುವಲ್ ಲೈಫ್, ನೀವು ಹೋಗ್ತೀರಿ. ಅದಲ್ಲದೆ ಈ ವೇದಾಂತ ಸೊಸೈಟಿ ಆ ಥರ ಜನರಲ್ ಹಾಗೂ ಎಜುಕೇಟಿವ್ ರಾಮಕೃಷ್ಣ ಪರಮಹಂಸ ಅವ್ರದ್ದೆಲ್ಲ ಸಂಸ್ಥೆಗಳಿದೆ. ಬರೀ ದೇವ್ರದ್ದು ಅಂತ ಅಲ್ಲ, ಟೆಂಪಲ್ಗಳಲ್ಲಿ ಈ ಹಬ್ಬಗಳನ್ನು ಪ್ರತಿಯೊಂದು ಹಬ್ಬನೂ ಆಚರಿಸ್ತಾರೆ. ಪ್ರತಿಯೊಂದನ್ನು ಇಲ್ಲಿ ಹೇಗೆ ಮಾಡ್ತಾರೆ, ಅಲಂಕಾರ, ಅಭಿಷೇಕ ಎಲ್ಲ ಮಾಡ್ತಾರೆ. ಅಲ್ಲಿ ಹೋಗ್ಬೋದು ನೀವು. ಏನಪ್ಪ ಅಂದರೆ ಅದೇ ಇಂಗ್ರೀಡಿಯೆಂಟು ಅದೇ ಪ್ರಪೋರ್ಷನ್ ಹಾಕಿ ಎಲ್ಲ ಅಡುಗೆ ಮಾಡ್ತೀವಿ, ಅದು ಇಲ್ಲಿ ಟೇಸ್ಟ್ ಬರೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಬಂದಾಗೆಲ್ಲ ಇದು ಬಂದ ರೆಸ್ಟೋರೆಂಟ್ಗೆಲ್ಲ ಹೋಗ್ತೀವಿ, ತಿಂತೀವಿ. ಕಾವೇರಿ ನೀರಲ್ಲಿ ಇರ್ಬೋದು. ಓ, ಇರ್ಬೋದೇನೋ, ಇರ್ಬೋದು. ಈಗ ಜನರಲ್ ಆಗಿ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ತನ್ನ ಊರು ಬಿಟ್ಟು ಬೇರೆ ಊರು ಹೋದಾಗ ತನ್ನ ಊರಿನ ಕಡೆಗೆ ಸೆಳೆತ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಅದು ಭಾಷೆ ಇರ್ಬೋದು, ತಮ್ಮ ಜನ ಇರ್ಬೋದು, ಅದ್ರ ಬಗ್ಗೆ ಹೆಚ್ಚು ಪ್ರೀತಿ ಜಾಸ್ತಿ ಆಗುತ್ತೆ ಅಂತಾರೆ. ಅದು ನಿಜ ಆಗುತ್ತಾ? ಖಂಡಿತ. ಎಷ್ಟೇ ಆಗ್ಲಿ ಅಲ್ವಾ, ಅಮ್ಮನ ಪ್ರೀತಿ ಪ್ರತಿಯೊಂದ್ಸಲಿ ನಾವು ಅಲ್ಲಿದ್ದಾಗ ಲೋನ್ಲಿನೆಸ್ ಅಂತಾರಲ್ಲ, ಏಕಾಂಗಿತನ ಅಂತ ಒಂದೊಂದ್ಸಲಿ ಅನ್ಸಿದ್ರು, ಈಗ ಬರ್ತಾ ಇರೋ ಸಿನಿಮಾಗಳಾಗ್ಲಿ ಅಥವಾ ಈ ಬೇಕಾದಷ್ಟು ಆರ್ಟಿಸ್ಟ್ಗಳು ಬರ್ತಾ ಇರ್ತಾರೆ, ಅವರೆಲ್ಲ ನಮಗೆ ನೆನಪು ಕೊಡ್ತಾರೆ. ಅದಕ್ಕೆ ನಮ್ಗೆ ಅವ್ರ ಜೊತೆ ಮಾತಾಡೋಕ್ಕೆಲ್ಲ ಇಷ್ಟ ಆಗುತ್ತೆ. ಅವ್ರು ಬಂದಾಗ ಅವ್ರಿಗೆ ಆತಿಥ್ಯ ಮಾಡಿ ಕರೆಸ್ಕೊಳ್ಳೋದು ಎಲ್ಲ ಇಷ್ಟ ಆಗುತ್ತೆ ನಮಗೆ. ಅಂದರೆ ಇವಾಗ ನೀವು ಅಲ್ಲಿ ಹೋಗಿ 35 ವರ್ಷ ಆಯಿತು. ಇದು ನೀವು ತಮಾಷೆಗೆ ಅಂತಲೇ ಅಂದ್ಕೊಳ್ಳಿ, ಕೈಗೇನ ಏಟು ಬಿದ್ದಾಗ ಅಮ್ಮ ಅಂತ ಕರೆಸ್ತೀರಾ, ಹೋಗ್ಬಾರ್ದು ಅಂತೀರಾ? ಖಂಡಿತ ಅಮ್ಮನೇ. ಸರಿ, ಖಂಡಿತ ಅಮ್ಮನೇ ಅನ್ನೋದು. ಹೋಗಾಡ ಅನ್ನೋದು ಯಾಕೆ ಅಂದ್ರೆ, 2ನೇ ಸಲ ಸುತ್ತಮುತ್ತಲು ನೋಡಿದಾಗ ಅಮ್ಮ ಅಂದ್ರೆ ಯಾರಿಗೂ ಗೊತ್ತಾಗದೆ ನಮ್ಮನ್ನ ನೋಡ್ತಾ ಇದ್ರೆ ಅವಾಗ ಹೋಗಾಡ ಅಂತೀವಿ ಹೊರತು ಅಮ್ಮನೇ ಫಸ್ಟ್. ಈಗ ಜನರಲಿ ಏನಾಗುತ್ತೆ, ಈಗ ಇದೊಂದು ಹೈಪೋಥೆಟಿಕಲ್ ಕ್ವಶನ್ ಅಂತ ಇಟ್ಕೊಳ್ಳಿ. ದೇವರು ಮುಂದಿನ ಜನ್ಮ ಅಂತ ಒಂದು ಕೊಟ್ರೆ, ಮುಂದಿನ ಜನ್ಮ ಅನ್ನೋದು ಕೊಟ್ರೆ ಇಂಡಿಯಾದಲ್ಲೇ ಹುಟ್ಟಬೇಕು ಅಂತ ಆಸೆ ಪಡ್ತೀರಾ, ಅಮೆರಿಕಾದಲ್ಲಿ ಹುಟ್ಟಬೇಕು ಅಂತ ಆಸೆ ಪಡ್ತೀರಾ, ಅಥವಾ ಇಂಡಿಯಾದಲ್ಲಿ ಹುಟ್ಟು ಮತ್ತು ಅಮೆರಿಕಾಗೆ ಹೋಗ್ಬೇಕು ಅಂತ ಆಸೆ ಪಡ್ತೀರಾ?